ಮುದ್ದು ಪುಟಾಣಿಗಳೇ, ಇಂದು ನಾವು ಕಲಿಕನ್ನಡ ಪರಿಚಯ ಭಾಷೆ ಕನ್ನಡ ಪಠ್ಯಪುಸ್ತಕ 3ನೇ ತರಗತಿಯ ಭಾಗ 2ನೆಯ ಮುಂದಿನ ಪಾಠವನ್ನ ಕಲಿಯೋಣ. ಪಾಠ 10 ಆರೋಗ್ಯ ಭಾಗ್ಯ. ಈ ಪಾಠವನ್ನ ಪಠ್ಯಪುಸ್ತಕ ಸಮಿತಿ ರಚಿಸಿದೆ. ಆರೋಗ್ಯ ಭಾಗ್ಯ ಪಾಠವನ್ನ ಕಲಿಯೋಣ ಮಕ್ಕಳೇ. ಇಲ್ಲಿ ಡಾಕ್ಟರ್ ನಿನ್ನ ಹೆಸರೇನು ಪುಟ್ಟಿ ಅಂತ ಕೇಳ್ತಾರೆ. ಕಾವ್ಯ ಹೇಳ್ತಾಳೆ, ಕಾವ್ಯ. ಯಾರಾದ್ರೂ ನಿಮ್ಗೆ ಹೆಸರು ಕೇಳಿದ್ರೆ ನೀವು ಹೇಳ್ತೀರಲ್ಲ, ಹಾಗೆ ಕಾವ್ಯಳ ಹೆಸರನ್ನ ಕಾವ್ಯ ಹೇಳ್ತಾಳೆ. ಡಾಕ್ಟರ್, ಏನು ತೊಂದರೆ ಕಾವ್ಯ? ಕಾವ್ಯ ಹೇಳ್ತಾಳೆ, ಡಾಕ್ಟರ್, ನಿನ್ನೆಯಿಂದ ಹೊಟ್ಟೆ ನೋಯುತ್ತಿದೆ, ಶಾಲೆಗೂ ಹೋಗಿಲ್ಲ. ನೀವು ಹೀಗೆ ಅಲ್ಲ, ಏನಾದರೂ ನಿಮ್ಗೆ ಆರೋಗ್ಯದಲ್ಲಿ ಸಮಸ್ಯೆ ಆದಾಗ ಯಾರ ಬಳಿ ಹೋಗ್ತೀರಿ? ಡಾಕ್ಟರ್ ಬಳಿ ಹೋಗ್ತೀರಿ. ಇಲ್ಲಿ ನೋಡಿ, ಕಾವ್ಯ ಅಮ್ಮನ ಜೊತೆಗೆ ಡಾಕ್ಟರ್ನ ಕ್ಲಿನಿಕ್ಕಿಗೆ ಹೋಗಿದ್ದಾಳೆ. ಅವಳಿಗೆ ಹೊಟ್ಟೆ ನೋಯ್ತಾ ಇದೆ. ಡಾಕ್ಟರ್, ಹೌದಾ? ಅದಕ್ಕೆ ಯಾಕೆ ಚಿಂತೆ? ಓ, ಇದ್ಯಾರು, ನಿನ್ನ ಅಮ್ಮನ ಅಂತ ಡಾಕ್ಟರ್ ಕೇಳ್ತಾರೆ. ಕಾವ್ಯ ಹೇಳ್ತಾಳೆ, ಹೌದು ಡಾಕ್ಟರ್. ಆಗ ಡಾಕ್ಟರ್ ಹೇಳ್ತಾರೆ, ಸರಿ, ನಿನ್ನೆ ಏನೇನು ತಿಂದಿದ್ದೆ ಹೇಳ್ತೀಯಾ? ಹೊಟ್ಟೆ ನೋವು ಅಂದ ತಕ್ಷಣ ಡಾಕ್ಟರ್ ಕೇಳ್ತಾರೆ, ನಿನ್ನೆ ಆಹಾರ ಏನು ತಿಂದೆ ಅಂತ ಕೇಳ್ತಾರೆ. ಆಗ ಕಾವ್ಯ ಹೇಳ್ತಾಳೆ, ನಿನ್ನೆ ಬೆಳಿಗ್ಗೆ ಇಡ್ಲಿ ಚಟ್ನಿ, ಮಧ್ಯಾಹ್ನ ಮೊಸರನ್ನ, ಮತ್ತೆ ರಾತ್ರಿ ಅನ್ನ ಸಾಂಬಾರ್ ಊಟ ಮಾಡಿದ್ದೆ ಸರ್ ಅಂತ ಕಾವ್ಯ ಹೇಳ್ತಾಳೆ. ಹೊಟ್ಟೆ ನೋವಿಗೆ ಕಾರಣವನ್ನ ಹುಡುಕಲು ಡಾಕ್ಟರ್ ಕೇಳ್ತಾರೆ, ನಿನ್ನೆ ಏನ್ ತಿಂದಿದ್ದೆ? ಆಗ ಕಾವ್ಯ ಇಡ್ಲಿ ಚಟ್ನಿ ಮೊಸರನ್ನ, ಊಟದ ಸಮಯದಲ್ಲಿ ಸಾಂಬಾರು ಮತ್ತೆ ಅನ್ನವನ್ನ ಸೇವಿಸಿದ್ದೆ ಅಂತ ಕಾವ್ಯ ಹೇಳ್ತಾಳೆ. ಆಗ ಡಾಕ್ಟರ್ ಹೇಳ್ತಾರೆ, ಆಯ್ತು, ನಿಮ್ಮ ಮನೆಗೆ ಕುಡಿಯುವ ನೀರನ್ನು ಎಲ್ಲಿಂದ ತರುತ್ತೀರಿ? ಈಗ ಊಟದಲ್ಲಿ ಏನು ಸಮಸ್ಯೆ ಇಲ್ಲ ಅಂದ ತಕ್ಷಣ ಅವರ ಕುಡಿಯುವ ನೀರಿನ ಬಗ್ಗೆ ಡಾಕ್ಟರ್ ಪರೀಕ್ಷೆಯನ್ನ ಮಾಡಬೇಕಾಗ್ತದೆ. ಹಾಗಾಗಿ ಆ ಬಗ್ಗೆ ಪ್ರಶ್ನೆಯನ್ನ ಕೇಳ್ತಾರೆ, ಎಲ್ಲಿಂದ ಕುಡಿಯುವ ನೀರನ್ನ ತರ್ತೀರಿ ಅಂತ. ನೀರಿನ ಮೂಲ ಯಾವುದು ಅಂತ ಪರೀಕ್ಷಿಸಲು ಡಾಕ್ಟರ್ ಈ ಪ್ರಶ್ನೆಯನ್ನ ಕೇಳ್ತಾರೆ. ಇಲ್ಲಿ ನೋಡಿ, ಡಾಕ್ಟರ್ ಕಾವ್ಯಾಳನ್ನ ಪರೀಕ್ಷೆ ಮಾಡ್ತಾ ಇದ್ದಾರೆ. ನೀವು ಕೂಡ ಡಾಕ್ಟರ್ ಹತ್ತಿರ ಹೋದಾಗ, ಕ್ಲಿನಿಕ್ಕಿಗೆ ಹೋದಾಗ ಅಥವಾ ಹಾಸ್ಪಿಟಲ್ನಲ್ಲಿ ಹೋದಾಗ ಡಾಕ್ಟರ್ ಈ ರೀತಿ ನಿಮಗೆ ಪ್ರಶ್ನೆಗಳನ್ನ ಕೇಳಿ ಈ ಸ್ಟೆಥೋಸ್ಕೋಪ್ನಿಂದ ನಿಮ್ಮ ಹೃದಯ ಬಡಿತವನ್ನ ನೋಡಿ ಹಾಗೂ ನಿಮ್ಮ ಆರೋಗ್ಯ ತಪಾಸಣೆಯ ಬಗ್ಗೆ ಕೆಲವು ಪ್ರಶ್ನೆಗಳನ್ನ ಕೇಳಿ ಆರೋಗ್ಯವನ್ನ ಗಮನಿಸ್ತಾರೆ. ಕಾವ್ಯ, ಮನೆಯ ಮುಂದೆ ಸಾರ್ವಜನಿಕ ನಲ್ಲಿ ಇದೆ, ಅಲ್ಲಿಂದ ನೀರು ತರುತ್ತೇವೆ ಸರ್. ನೀರಿನ ಮೂಲ ಯಾವುದು ಅಂದ್ರೆ ಸಾರ್ವಜನಿಕ ನಲ್ಲಿ. ಮುನ್ಸಿಪಾಲ್ಟಿಯಿಂದ ಅಥವಾ ಯಾವುದಾದ್ರೂ ಪಂಚಾಯತ್ನಲ್ಲಿದ್ರೆ ಪಂಚಾಯತ್ನಲ್ಲಿಂದ ನೀರು, ನಲ್ಲಿ ಅಂತ ಹೇಳಿದ್ರೆ ವಾಟರ್ ಟ್ಯಾಪ್ ಇರ್ತದಲ್ಲ, ಅದನ್ನ ನಲ್ಲಿ ಅಂತ ಕರೀತಾರೆ. ಅಲ್ಲಿಂದ ನೀರು ತರ್ತೇವೆ ಅಂತ ಕಾವ್ಯ ಹೇಳ್ತಾಳೆ. ಡಾಕ್ಟರ್, ಅದನ್ನು ಹಾಗೆಯೇ ಕುಡಿಯಲು ಬಳಸುತ್ತೀರಾ? ಅಲ್ಲಿಂದ ನಳ್ಳಿಯಿಂದ ತಂದಂತಹ ನೀರನ್ನ ಬಿಸಿ ಮಾಡದೆ ಉಪಯೋಗಿಸ್ತೀರಾ ಅಂತ ಡಾಕ್ಟರ್ ಕೇಳ್ತಾರೆ. ಆಗ ಅಮ್ಮ ಹೇಳ್ತಾರೆ, ಇಲ್ರಿ ಸಾಹೇಬ್ರ, ಕುದಿಸಿ ಆರಿಸಿದ ನಂತರನೇ ಮಕ್ಕಳಿಗೆ ಕುಡಿಯಾಕ್ ಕೊಡ್ತೀವಿ ಅಂತ ಅವರಮ್ಮ ಹೇಳ್ತಾರೆ. ಕುದಿಸಿ ಆರಿಸಿದ ನೀರು, ಚೆನ್ನಾಗಿ ಕುದಿಸಿದ ನೀರನ್ನ ಆರಿಸಿ ನಂತರ ಅದನ್ನ ಮಕ್ಕಳು ಕುಡಿತಾರೆ ಅಂತ ಅಮ್ಮ ಹೇಳ್ತಾರೆ. ಆಗ ಡಾಕ್ಟರ್ ಹೇಳ್ತಾರೆ, ನಿಮ್ಮ ಮನೆಯ ಸುತ್ತಲಿನ ವಾತಾವರಣ ಹೇಗಿದೆ? ಕಾವ್ಯ ಹೇಳ್ತಾಳೆ, ತುಂಬಾ ಗಲೀಜಾಗಿತ್ತು. ಮನೆಯ ಮುಂದಿನ ಚರಂಡಿ ಕಟ್ಟಿಕೊಂಡಿತ್ತು. ಅಪ್ಪನೇ ಕಟ್ಟಿಕೊಂಡ ಚರಂಡಿಯನ್ನು ಆಗಾಗ ಬಿಡಿಸಿ ಸ್ವಚ್ಛ ಮಾಡುತ್ತಿರುತ್ತಾರೆ. ಮನೆಯ ವಾತಾವರಣದಲ್ಲಿ ಹತ್ತಿರದ ಪರಿಸರ ಹೇಗಿದೆ ಅಂದ್ರೆ ಗಲೀಜಾಗಿದೆ. ಮನೆಯ ಮುಂದೆ ಚರಂಡಿ ಕಟ್ಟಿಕೊಂಡಿತ್ತು ಅಂದ್ರೆ ಚರಂಡಿಯಲ್ಲಿ ಮೋರಿಯಲ್ಲಿ ಸರಾಗವಾಗಿ ನೀರು ಹರಿದು ಹೋಗ್ತಾ ಇಲ್ಲ, ಗಲೀಜೆಲ್ಲ ಕಟ್ಟಿಕೊಂಡು, ಈಗ ನಾವೆಲ್ಲ ಎಸೆಯುವಂತಹ ಕಸಗಳು, ಪ್ಲಾಸ್ಟಿಕ್ ಮುಂತಾದ ಕಸ ಎಲ್ಲ ಸೇರಿ ಅಲ್ಲಿ ಚರಂಡಿ ಕಟ್ಟಿಕೊಂಡಿತ್ತು. ಆಗ ಕಾವ್ಯಳ ತಂದೆ ಅಪ್ಪನೇ ಅದನ್ನ ಸರಿ ಮಾಡಿದ್ದಾರೆ ಹಾಗೂ ಸ್ವಚ್ಛಗೊಳಿಸಿದ್ದಾರೆ. ಎಲ್ಲೂ ನೀರು ನಿಲ್ಲದಂತೆ ನೋಡಿಕೊಳ್ಳುತ್ತಾರೆ. ನಾವೆಲ್ಲರೂ ಸೇರಿ ಮನೆಯ ಸುತ್ತಮುತ್ತ ಸ್ವಚ್ಛ ಮಾಡುತ್ತಿರುತ್ತೇವೆ. ಕಾವ್ಯ ಅವಳ ತಂದೆ ಬಗ್ಗೆ ಹೇಳಿಕೊಳ್ತಾಳೆ, ನಾವೆಲ್ಲರೂ ಸ್ವಚ್ಛ ಮಾಡಿಕೊಂಡು ನಮ್ಮ ಮನೆಯ ವಾತಾವರಣವನ್ನ ಸ್ವಚ್ಛವಾಗಿಟ್ಟಿದ್ದೇವೆ
ಅಂತ ಕಾವ್ಯ ಡಾಕ್ಟರ್ ಹತ್ರ ಹೇಳ್ತಾಳೆ. ಡಾಕ್ಟರ್, ಮನೆಯೊಳಗೆ ಗಾಳಿ ಬೆಳಕು ಸಾಕಷ್ಟು ಬರುತ್ತದೆಯೇ? ನಿಮ್ಮ ಮನೆ ಸಾಕಷ್ಟು ವಿಶಾಲವಾಗಿದೆಯಾ? ಗಾಳಿ ಬೆಳಕಿಗೆ ಏನಾದರೂ ತೊಂದರೆ ಇದೆಯಾ ಅಂತ ಡಾಕ್ಟರ್ ಕೇಳ್ತಾರೆ. ಕಾವ್ಯ, ಹೌದು ಸರ್, ನಮ್ಮ ಮನೆಯೊಳಗೆ ಗಾಳಿ ಹಾಗೂ ಬೆಳಕು ಚೆನ್ನಾಗಿಯೇ ಬರುತ್ತದೆ. ಗಾಳಿ ಬೆಳಕಿನ ಸಮಸ್ಯೆ ಇಲ್ಲ, ಗಾಳಿ ಬೆಳಕೆಲ್ಲ ಸಾಕಷ್ಟು ನಮ್ಮ ಮನೆಯೊಳಗೆ ಬರ್ತದೆ ಅಂತ ಕಾವ್ಯ ಹೇಳ್ತಾಳೆ. ಡಾಕ್ಟರ್, ಮನೆಯೊಳಗೆ ಸ್ವಚ್ಛವಾಗಿದೆಯೇ? ನಿಮ್ಮ ಮನೆ ಸ್ವಚ್ಛವಾಗಿದೆಯೇ? ಸುಂದರವಾಗಿರುವುದಲ್ಲ, ಸ್ವಚ್ಛವಾಗಿದೆಯೇ, ಕ್ಲೀನ್ ಆಗಿದೆಯೇ ಅಂತ ಡಾಕ್ಟರ್ ಕೇಳ್ತಾರೆ. ಕಾವ್ಯ, ಪ್ರತಿದಿನ ಮನೆಯ ಒಳಭಾಗವನ್ನು ನಾವು ಸ್ವಚ್ಛಗೊಳಿಸ್ತೇವೆ. ಗುಡಿಸಿ ಒರೆಸಿ ಅಮ್ಮ ಕ್ಲೀನ್ ಮಾಡ್ತಾರಲ್ಲ, ಅದನ್ನ ಸ್ವಚ್ಛಗೊಳಿಸುವುದು ಅಂತ ಹೇಳ್ತೇವೆ. ನೀವು ಕೂಡ ಅಮ್ಮನಿಗೆ ಸಹಾಯ ಮಾಡ್ತೀರಲ್ಲ? ಡಾಕ್ಟರ್, ಸರಿ. ಹೊಟ್ಟೆ ನೋವು ಇದ್ದರೂ ಸಮಾಧಾನದಿಂದ ನನ್ನ ಪ್ರಶ್ನೆಗಳಿಗೆ ಉತ್ತರಿಸಿದ್ದೀಯ. ನೀನು ಜಾಣೆ. ಈಗ ನಿನ್ನ ಪರೀಕ್ಷೆ ಮಾಡೋಣವೇ? ಎಲ್ಲಿ ಬಾಯಿ ತೆರೆ, ನಾಲಗೆ ಹೊರಗೆ ಹಾಕು. ಹಾ, ಈಗ ನಿನ್ನ ಕಣ್ಣು ನೋಡುವೆ. ಆಯ್ತು, ಈಗ ದೀರ್ಘವಾಗಿ 4 ಬಾರಿ ಉಸಿರಾಡು. ಕಾವ್ಯ ಡಾಕ್ಟರ್ ಸೂಚನೆಗಳನ್ನು ಪಾಲಿಸುವಳು. ಹೊಟ್ಟೆ ನೋವಿದ್ರೂ ಸಮಾಧಾನದಿಂದ ಎಲ್ಲ ಪ್ರಶ್ನೆಗಳನ್ನ ಉತ್ತರಿಸ್ತಾ ಇರುವಂತಹ ಕಾವ್ಯಳ ಜಾಣ್ಮೆಯನ್ನ ಡಾಕ್ಟರ್ ಮೆಚ್ಚಿಕೊಳ್ತಾರೆ. ಹಾಗೆ ಬೇರೆ ಪರೀಕ್ಷೆಗಳಿಗೆ ಅಣಿಯಾಗ್ತಾರೆ. ಬಾಯಿಯನ್ನ ತೆಗಿ ಅಂತ ಹೇಳ್ತಾಳೆ. ಬಾಯಿ ಓಪನ್ ಮಾಡಿ ನಾಲಿಗೆಯನ್ನ ತೋರಿಸಿದಾಗ ಕಾವ್ಯ ಅದೇ ರೀತಿ ಕಣ್ಣುಗಳನ್ನು ಕೂಡ ತೋರಿಸ್ತಾಳೆ. ಹಾಗೂ ದೀರ್ಘವಾದ ಉಸಿರಾಟವನ್ನ ಆಡಲು ಡಾಕ್ಟರ್ ಹೇಳ್ತಾಳೆ. ಉಸಿರು ಒಳಗೆ ಮತ್ತು ಹೊರಗೆ ತೆಗೆದುಕೊಂಡು ಸ್ಟೆಥೋಸ್ಕೋಪ್ನಿಂದ ಡಾಕ್ಟರ್ ಪರೀಕ್ಷೆ ಮಾಡುವಾಗ ಕಾವ್ಯ ಧೈರ್ಯದಿಂದ ಅವರು ಕೇಳಿದ ಪ್ರಶ್ನೆಗಳಿಗೆ ಉತ್ತರಿಸುತ್ತಾ ಅವರ ಸೂಚನೆಗಳನ್ನ ಪಾಲಿಸ್ತಾಳೆ. ಸರಿ, ಆಯ್ತು ಬಿಡು, ಹೆದರಬೇಡ. ಈಗ ಇನ್ನೊಂದೆರಡು ಪ್ರಶ್ನೆಗಳಿಗೆ ಉತ್ತರಿಸುತ್ತೀಯಾ? ಇದಿಷ್ಟು ಪ್ರಶ್ನೆಗಳಾಯ್ತು. ಈಗ ಇನ್ನೂ ಒಂದೆರಡು ಪ್ರಶ್ನೆ ಇದೆ ನಿನ್ಗೆ, ಅದನ್ನ ಕೇಳ್ತೇನೆ, ಅದಕ್ಕೆ ಉತ್ತರ ಕೊಡ್ತೀಯಾ ಅಂತ ಕಾವ್ಯಳಿಗೆ ಡಾಕ್ಟರ್ ಕೇಳ್ತಾರೆ. ಕಾವ್ಯ, ಸರ್, ನನಗೆ ಏನಾಗಿದೆ? ತುಂಬಾ ಭಯವಾಗುತ್ತಿದೆ. ಮೊದಲೇ ಕಾವ್ಯಳಿಗೆ ಹೊಟ್ಟೆ ನೋವ್ತಾ ಇದೆ, ಹಾಗೂ ಈಗ ಯಾವ ತೊಂದರೆ ಇದೆ ಏನೋ ಅಂದ್ಕೊಂಡು ಕಾವ್ಯ ಭಯ ಪಡ್ತಾ ಇದ್ದಾಳೆ. ಭಯ ಆಗ್ತಿದೆ ಡಾಕ್ಟರ್ ಅಂತ ಡಾಕ್ಟರ್ ಹತ್ರ ಹೇಳ್ತಾಳೆ. ಡಾಕ್ಟರ್, ಪುಟ್ಟಿ, ಹೆದರಬೇಡ. ನೋಡು, ನಿನ್ನ ಮನೆ ಒಳಗೆ ಮತ್ತು ಹೊರಗೆ ಸ್ವಚ್ಛವಾಗಿದೆ. ನೀವು ಕುದಿಸಿ ಆರಿಸಿದ ನೀರನ್ನು ಕುಡಿಯುತ್ತಿದ್ದೀರಿ. ನಿನ್ನೆ ಸೇವಿಸಿದ್ದೆಲ್ಲವೂ ಒಳ್ಳೆಯ ಆಹಾರವೇ ಆಗಿದೆ. ನೀನು ಸ್ನಾನ ಮಾಡಿ ಶುಭ್ರವಾದ ಬಟ್ಟೆ ಧರಿಸಿ ಬಂದಿದ್ದೀಯ. ನಿನ್ನ ಕೈಕಾಲಿನ ಉಗುರುಗಳು ಸ್ವಚ್ಛವಾಗಿವೆ. ನೋಡು, ಏನು ಹೆದರ್ಕೊಳ್ಳುವ ಅಗತ್ಯ ಇಲ್ಲ. ನಿನ್ನ ಮನೆ ಒಳಗೆ ಹೊರಗೆ ಎಲ್ಲ ಸ್ವಚ್ಛವಾಗಿದೆ. ನೀನು ಸರಿಯಾದ ನೀರನ್ನೇ ಕುಡಿತಾ ಇದೀಯ. ಕುದಿಸಿ ಆರಿಸಿದ ನೀರನ್ನ ಯಾವಾಗಲೂ ಸೇವಿಸಬೇಕು. ನೀನು ಸೇವಿಸಿದ ಆಹಾರ, ಅನ್ನ, ಸಾಂಬಾರ್, ಇಡ್ಲಿ, ಇವೆಲ್ಲವೂ ಒಳ್ಳೆಯ ಆಹಾರ. ನೀನು ಸ್ನಾನ ಮಾಡಿ ಶುಭ್ರವಾದಂತಹ ಬಟ್ಟೆ ಕೂಡ ಧರಿಸಿದ್ದೀಯ. ಯಾವುದು ಕೊಳಕಾದ ಬಟ್ಟೆ ಆಗಲಿ ಯಾವುದು ಧರಿಸಿಲ್ಲ ನೀನು. ಹಾಗೂ ಕೈಕಾಲಿನ ಉಗುರುಗಳನ್ನು ಕೂಡ ನೀನು ಸ್ವಚ್ಛವಾಗಿಟ್ಟುಕೊಂಡಿದ್ದೀಯ. ಹಾಗಾಗಿ ನೀನು ಒಳ್ಳೆಯ ಹುಡುಗಿ ಅಂತ ಡಾಕ್ಟರ್ ಹೇಳ್ತಾರೆ. ಅಂದ್ರೆ ನಾವು ಆರೋಗ್ಯವಾಗಿರ್ಬೇಕಾದ್ರೆ ದಿನಾಲು ನಾವು ಸ್ನಾನ ಮಾಡಬೇಕು. ವಾರಕ್ಕೊಮ್ಮೆ ಕೈಕಾಲಿನ ಉಗುರುಗಳನ್ನ ಸ್ವಚ್ಛಗೊಳಿಸಬೇಕು. ಶುಭ್ರವಾದ ಬಟ್ಟೆಯನ್ನ ಧರಿಸಬೇಕು. ಒಳ್ಳೆಯ ಆಹಾರವನ್ನ, ಪೌಷ್ಟಿಕ ಆಹಾರವನ್ನ ಹಿತಮಿತವಾಗಿ ಉಪಯೋಗಿಸಬೇಕು. ಕುದಿಸಿ ಆರಿಸಿದ ನೀರನ್ನೇ ಕುಡಿಬೇಕು. ಮನೆಯ ಒಳಗೆ ಹೊರಗೆ ಸ್ವಚ್ಛವಾಗಿಟ್ಟುಕೊಳ್ಳಬೇಕು. ಅಲ್ಲಲ್ಲಿ ಕಸ ಕಡ್ಡಿಗಳನ್ನ ಎಸಿಬಾರ್ದು, ಪ್ಲಾಸ್ಟಿಕ್ ಅನ್ನ ಎಸಿಬಾರ್ದು. ಈ ಎಲ್ಲ ಕಾರ್ಯಗಳನ್ನ ನೀವು ಮಾಡಿದ್ರೆ ಆರೋಗ್ಯವಾಗಿರ್ತೀರಿ ಅನ್ನೋದನ್ನ ಡಾಕ್ಟರ್ ಕಾವ್ಯಳಿಗೆ ಹೇಳ್ತಾಳೆ. ಕಾವ್ಯ, ಮತ್ತೆ ನನಗೆ ಹೊಟ್ಟೆ ನೋವು ಹೇಗೆ ಬಂತು ಸರ್? ಇಷ್ಟೆಲ್ಲ ನಾವು ಆರೋಗ್ಯವನ್ನ ಕಾಪಾಡಿಕೊಳ್ಳಲು ನಾವೆಲ್ಲ ಕ್ರಮಗಳನ್ನ ವಹಿಸಿದ್ರು ಕೂಡ ಹೊಟ್ಟೆ ನೋವು ಯಾಕೆ ಬಂದಿದೆ? ಡಾಕ್ಟರ್ ಹೇಳ್ತಾರೆ, ಹಾ, ಜಾಣೆ, ಅದನ್ನೇ ನಾವು ಈಗ ತಿಳಿದುಕೊಳ್ಳಬೇಕು. ನಿನ್ನ ನಿತ್ಯದ ಆಹಾರವಲ್ಲದೆ ಮತ್ತೆ ಏನಾದರೂ ತಿಂದೆಯಾ? ನೆನಪು ಮಾಡಿಕೊಂಡು ಹೇಳು ಅಂತ ಡಾಕ್ಟರ್ ಕೇಳ್ತಾಳೆ. ಇಷ್ಟೆಲ್ಲ ನೀ ಮನೆಯ ಆಹಾರ ತಿಂದದ್ದು ಸರಿಯಾಗಿಯೇ ಇದೆ. ಮತ್ತೊಮ್ಮೆ ನೆನಪು ಮಾಡ್ಕೋ, ನೀನೇನಾದ್ರೂ ನಿನ್ನೆ ಆಹಾರವನ್ನ ಬದಲಾಯಿಸಿದ್ಯಾ? ಬೇರೆ ಯಾವ್ದಾದ್ರೂ ಆಹಾರವನ್ನ ತಿಂದಿದ್ಯಾ? ನೆನಪು ಮಾಡು ಅಂತ ಡಾಕ್ಟರ್ ಹೇಳ್ತಾರೆ. ಕಾವ್ಯ, ಅದು ಸರ್ ಅಂತ ರಾಗ ಎಳಿತಾಳೆ. ಆಗ ಡಾಕ್ಟರ್ ಹೇಳ್ತಾರೆ, ಯಾಕೆ ಭಯ? ಏನೋ ಒಂದು ವಿಷಯ ಇದೆ ಅನ್ನೋದು ಡಾಕ್ಟರ್ಗೆ ಗೊತ್ತಾಯಿತು.
ಹೊರಗೆ ಮಾರುತ್ತಿದ್ದ ಕರಿದ ತಿಂಡಿಯನ್ನು ತಿಂದಿದ್ದೆ. ಅಮ್ಮ ಬೈತಾಳೆಂತ ಹೇಳಿರಲಿಲ್ಲ. ಕಾವ್ಯ ನಿನ್ನೆ ಬೆಳಿಗ್ಗೆ ಶಾಲೆಗೆ ಹೋಗುವಾಗ ಕರಿದ ತಿಂಡಿಯನ್ನು, ಸಮೋಸ ಬಜ್ಜಿ ಎಲ್ಲ ಕರೆದಿರ್ತಾರಲ್ಲ, ಎಣ್ಣೆಯ ತಿಂಡಿಗಳನ್ನ ತಿನ್ಲಿಕ್ಕೆ ಮಕ್ಕಳಿಗೆ ತುಂಬಾ ಇಷ್ಟ. ಹಾಗಾಗಿ ಅದನ್ನ ಬೆಳಿಗ್ಗೆ ಕಾವ್ಯ ತಿಂದಿದ್ಲು. ಅಮ್ಮ ಬೈತಾಳಂತ ಅವಳು ಹೇಳಿರ್ಲಿಲ್ಲ. ಡಾಕ್ಟರ್: ನೋಡಿದೆಯಾ, ನಿನ್ನ ಹೊಟ್ಟೆ ನೋವಿಗೆ ಧೂಳು ಕೂತಿರುತ್ತದೆ. ನೊಣ, ಸೊಳ್ಳೆಯಂತಹ ಕ್ರಿಮಿಕೀಟಗಳಿಂದ ಇವು ಮಲಿನಗೊಂಡಿರುತ್ತವೆ. ಈಗ ಈ ಔಷಧಿಯನ್ನು 2 ದಿನ ಸೇವಿಸು. ಮುಂದೆ ಯಾವತ್ತೂ ರಸ್ತೆ ಬದಿಯ ತಿಂಡಿ ತಿನಿಸುಗಳನ್ನು ತಿನ್ನಬೇಡ. ಅದು ನಿನ್ನ ಹೊಟ್ಟೆಗೆ ಹೊಂದೋದಿಲ್ಲ, ತಿಳಿತಾ ಅಂತ ಡಾಕ್ಟ್ರು ಹೇಳ್ತಾರೆ. ಹೊಟ್ಟೆ ನೋವಿಗೆ ಕಾರಣ ಏನು ಅಂತ ಈಗ ಡಾಕ್ಟ್ರಿಗೆ ಗೊತ್ತಾಯಿತು. ನಿನ್ನೆ ಬೆಳಿಗ್ಗೆ ಶಾಲೆಗೆ ಹೋಗುವಾಗ ಅವಳ ಹೊಟ್ಟೆ ಆದ್ರೂ ಆಶೆಯಾಗಿ ಮಕ್ಕಳು ತಿಂತಾವೆ. ಆ ಆಹಾರದ ಮೇಲೆ ರಸ್ತೆಯಲ್ಲಿ ಓಡಾಡುವಂತಹ ವಾಹನಗಳಿಂದ ಏಳುವಂತಹ ಧೂಳು ಕೂತಿರ್ತದೆ. ಹಾಗೂ ಅಲ್ಲಿ ಇಲ್ಲಿ ಹಾರಾಡುವಂತಹ ನೊಣ, ಸೊಳ್ಳೆ, ಬೇರೆ ಕ್ರಿಮಿಕೀಟಗಳೆಲ್ಲವೂ ಅಲ್ಲಿ ಸೇರಿ ಆ ಆಹಾರ ಕಲುಷಿತವಾಗಿರುತ್ತದೆ, ಮಲಿನಗೊಂಡಿರ್ತದೆ. ಈಗ ಔಷಧಿಯನ್ನ 2 ದಿನ ಸೇವಿಸಿ ಯಾವುದು ರಸ್ತೆ ಬದಿಯ ತಿಂಡಿ ತಿನಿಸುಗಳನ್ನ ತಿನ್ನದೆ ನಿನ್ನ ಆರೋಗ್ಯವನ್ನ ಸರಿಪಡಿಸಿಕೋ ಅಂತ ಡಾಕ್ಟ್ರು ಬುದ್ಧಿಮಾತನ್ನ ಹೇಳ್ತಾರೆ. ಕಾವ್ಯ: ಅಬ್ಬಾ, ನನಗೆ ಈಗ ಸಮಾಧಾನವಾಯಿತು. ಎಲ್ಲಿ ಇಂಜೆಕ್ಷನ್ ಕೊಡುತ್ತೀರೋ ಎಂದು ಹೆದರಿದ್ದೆ. ಇನ್ನು ಮುಂದೆ ಹಾಗೆ ಮಾಡೋಲ್ಲ ಸರ್. ಅಮ್ಮ: ನೀವೇ ಬುದ್ಧಿ ಹೇಳಿ ಚಲೋ ಮಾಡಿದ್ರಿ ಸಾಹೇಬ್ರ, ನಮ್ಮ ಮಾತೇ ಕೇಳಾಕಿಲ್ಲ ಅಂತೀರಿ. ಇಂಜೆಕ್ಷನ್ ನೋವು ಇನ್ನೊಂದು ಕಡೆ ಆದ್ರೆ ತುಂಬಾ ನೋವಾಗ್ತದೆ ಎನ್ನುವ ಭಯದಲ್ಲಿ ಕಾವ್ಯ ಹೆದರು ಹೋಗಿದ್ಲು. ಆಗ ಅಮ್ಮ ಡಾಕ್ಟರಿಗೆ ಧನ್ಯವಾದ ಹೇಳ್ತಾಳೆ. ನೋಡಿ, ನೀವು ಒಳ್ಳೆ ಬುದ್ಧಿ ಕಲಿಸಿ ನನ್ನ ಮಗಳಿಗೆ ಒಳ್ಳೆಯ ಬುದ್ಧಿ ಮಾತುಗಳನ್ನ ಹೇಳಿದ್ರಿ. ನಾವು ಹೇಳಿದ್ರೆ ಅವ್ರು ಕೇಳುವುದಿಲ್ಲ ಎಂದು ಅಮ್ಮ ಡಾಕ್ಟರಿಗೆ ಧನ್ಯವಾದವನ್ನ ತಿಳಿಸಿ ಅಲ್ಲಿಂದ ಹೊರಡ್ತಾರೆ. ಡಾಕ್ಟ್ರು ಆಯ್ತು ಹೋಗಿ ಬನ್ನಿ ಎಂದು ಸಂತೋಷದಿಂದ ಅವರನ್ನ ಕಳಿಸಿಕೊಡ್ತಾರೆ. ಈ ಪಾಠವನ್ನ ಕಲಿಯೋದ್ರಿಂದ ನಾವು ಗಳಿಸುವ ಕೌಶಲ ಏನು ಅಂದ್ರೆ ಆಲಿಸುವುದು, ಅಂದ್ರೆ ಕೇಳುವುದು. ಸ್ಕಿಲ್ ಡೆವಲಪ್ಮೆಂಟ್ ನಲ್ಲಿ ನಾವು ಲಿಸನಿಂಗ್ ಕೆಪಾಸಿಟಿಯನ್ನ ಕಲಿತೇವೆ. ಸಾಮರ್ಥ್ಯ, ನಮ್ಮ ಸಾಮರ್ಥ್ಯ ಏನು ಹೆಚ್ಚಾಗಬೇಕು ಇದರಲ್ಲಿ? ಪರಿಚಿತ ಸನ್ನಿವೇಶಗಳಲ್ಲಿ ಸಂಭಾಷಣೆಯನ್ನ ಅರ್ಥೈಸಿಕೊಳ್ಳುವುದು. ಈಗ ಡೈಲಾಗ್ನಲ್ಲಿ ಇರುವಂತಹ ಕಥೆಯನ್ನ ಅಥವಾ ಬೇರೆ ಯಾವುದೋ ಒಂದು ಸಂಭಾಷಣೆಯನ್ನ ಓದಿದಾಗ ಅದು ಯಾವ ಸನ್ನಿವೇಶ ಎನ್ನುವುದು ನಮಗೆ ಗೊತ್ತಾಗಬೇಕು ಅನ್ನುವುದು